ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಕೆ.ವಿ. ಭಟ್ ಶಿರಸಿ, ನಿವೃತ್ತ ಉಪನ್ಯಾಸಕರು. ಸ್ವರ್ಣವಲ್ಲಿ ಶ್ರೀಮಠದ ಭಗವತ್ಪಾದ ಪ್ರಕಾಶನದಲ್ಲಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಭಗವದ್ಗೀತಾ ಅಭಿಯಾನದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಸ್ವರ್ಣವಲ್ಲಿ ಸ್ವಾಮೀಜಿಯವರು, ಗಂಗಾಧರದಿಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಭಗವದ್ಗೀತಾ ಅಭಿಯಾನ ನಡೀತಾ ಇದೆ. ಹೌದು. ಈ ಭಗವದ್ಗೀತಾ ಅಭಿಯಾನ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಮತ್ತೆ ಇದರ ಉದ್ದೇಶ ಏನು? ಈ ಭಗವದ್ಗೀತೆ ಅಭಿಯಾನವನ್ನು 2007ರಲ್ಲಿ ಪರಮ ಪೂಜ್ಯ ಶ್ರೀಗಳವರು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಬೇಕಾದ್ರೆ ಸುತ್ತಮುತ್ತಲೂ ನಡೀತಾ ಇರುವಂಥ ಭಯೋತ್ಪಾದನೆ, ಆಮೇಲೆ ಮಾನಸಿಕ ಕಿರುಕುಳ, ಯುವ ಜನಾಂಗಕ್ಕೆ ಯಾವುದೇ ಒಂದು ಆದರ್ಶಗಳು ಇಲ್ಲದೇ ಇರುವುದು, ಇಂಥದ್ದೆಲ್ಲವನ್ನು ವಿಚಾರ ಮಾಡಿ ಸಾಮಾಜಿಕ ಸಾಮರಸ್ಯ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರೀಯ ಭಾವೈಕ್ಯ, ಈ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು. ನೀವೇ ನೋಡಿರ್ಬೋದು. ಏನು ಕೇಳಿದ್ರೆ, ನಾವು ಆರ್ಥಿಕವಾಗಿ ಸಬಲರಾಗಿದ್ದೇವೆ, ವೈಜ್ಞಾನಿಕವಾಗಿ ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದೇವೆ, ರಾಜಕೀಯವಾಗೂ ಒಂದು ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಆದರೆ ಯುವ ಜನಾಂಗಕ್ಕೆ ಏನು ಆದರ್ಶಗಳನ್ನು ಇಟ್ಟಿದ್ದೇವೆ, ಅವರಿಗೆ ಸಂಸ್ಕಾರ ಕೊಡುವಂಥ ಯಾವ ಕಾರ್ಯಕ್ರಮ ಆಗಿದೆ, ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದರ ಬಗ್ಗೆ ಯಾವ ಕಲ್ಪನೆಯನ್ನು ಕೊಟ್ಟಿದ್ದೇವೆ? ಆ ಹಿನ್ನೆಲೆಯಲ್ಲಿ ಯುವ ಜನಾಂಗದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು, ವೈಯಕ್ತಿಕ ಚಾರಿತ್ರ್ಯವನ್ನು ಬಲಪಡಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆ ಅಭಿಯಾನವನ್ನು 2007ರಲ್ಲಿ ಪ್ರಾರಂಭ ಮಾಡಿದ್ರು ಗುರುಗಳು. ಮತ್ತು ಅದರಲ್ಲಿ ಮೂಲಭೂತವಾಗಿ ಯುವ ಜನಾಂಗವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಾರಂಭ ಮಾಡಿದ್ರು. ಇವತ್ತು ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಭಗವದ್ಗೀತೆಯ ಅಭಿಯಾನ ನಡೀತಾ ಇದೆ. ಮತ್ತು ಪ್ರತಿ ವರ್ಷ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾದಂಥ ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂಥ ಸ್ಪರ್ಧೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಭಗವದ್ಗೀತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು. ಯಾಕೆ ಕೇಳಿದ್ರೆ, ನಾವೇ ನೋಡ್ತಾ ಇದ್ದೇವೆ. ಏನು ಕೇಳಿದ್ರೆ, ಇಲ್ಲಿ ಮಕ್ಕಳನ್ನು ಹಾದಿ ತಪ್ಪಿಸುವಂಥ ಅನೇಕ ವಿಚಾರಧಾರೆಗಳು ಮಕ್ಕಳ ಮನಸ್ಸಿನಲ್ಲಿ ತುಂಬ್ತಾ ಇದ್ದಾರೆ. ಅಂದರೆ ಎಡಪಂಥೀಯ ವಿಚಾರಧಾರೆಗಳನ್ನು ತುಂಬಿಸ್ತಾ ಇದ್ದಾರೆ. ಭಗವದ್ಗೀತೆ ಅಂದರೆ ಏನು, ರಾಮಾಯಣ ಅಂದರೆ ಏನು, ಮಹಾಭಾರತ ಅಂದರೆ ಏನು, ಇದು ಕಟ್ಟುಕತೆಗಳು, ಈ ರೀತಿಯ ತುಂಬ್ತಾ ಇದ್ದೇವೆ. ಅದಲ್ಲ. ರಾಮಾಯಣ ಮಹಾಭಾರತ ಚರಿತ್ರೆ ಅನ್ನುವಂಥ ಕಲ್ಪನೆ ಹೋಗಿದೆ. ಇದು ಅದೊಂದು ಇತಿಹಾಸ ಅನ್ನೋ ಕಲ್ಪನೆ ಬಂದಿದೆ. ಅದರೊಳಗೆ ಭಗವದ್ಗೀತೆ ವಿಶೇಷವಾಗಿ 5000 ವರ್ಷಗಳಷ್ಟು ಹಿಂದಿನದು. ಇವತ್ತಿಗೂ ಅದು ನಿತ್ಯ ನೂತನ. ಆ ದೃಷ್ಟಿಯಿಂದ ಈ ಭಗವದ್ಗೀತೆ ಅಭಿಯಾನವನ್ನು ಪರಮ ಪೂಜ್ಯ ಶ್ರೀಗಳು ಪ್ರಾರಂಭ ಮಾಡಿದ್ರು. ಈ ಭಗವದ್ಗೀತಾ ಅಭಿಯಾನವನ್ನ ಪ್ರಮುಖವಾಗಿ ಯಾರನ್ನ ಕೇಂದ್ರೀಕರಿಸಿಕೊಂಡು ಅಥವಾ ಗಮನದಲ್ಲಿ ಇಟ್ಕೊಂಡು ಆರಂಭ ಮಾಡಿದ್ದಾರೆ, ಮತ್ತೆ ಅದರಿಂದ ಅವರಿಗಾಗುವಂಥ ಪ್ರಯೋಜನಗಳು ಏನು? ಭಗವದ್ಗೀತೆಯನ್ನು ವಿಶೇಷವಾಗಿ ಯುವ ಜನಾಂಗವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೇವೆ. ಹೀಗಾಗಿ ಎಲ್ಲೆಲ್ಲಿ ಶಾಲೆ ಕಾಲೇಜುಗಳಿದ್ದಾವೋ ಅಲ್ಲಿ ಪಠಣ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ದೇವಸ್ಥಾನಗಳಲ್ಲಿ, ಮಾತೃಮಂಡಲಗಳಲ್ಲಿ, ಇಲ್ಲಿ ಎಲ್ಲ ಕಡೆಗಳಲ್ಲಿ ಭಗವದ್ಗೀತೆ ಅಭಿಯಾನದ ಕೇಂದ್ರಗಳನ್ನು ಮಾಡಿದ್ದೇವೆ. ಯುವ ಜನಾಂಗಕ್ಕೆ ವಿಶೇಷವಾದಂಥ ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ. ಅಂದರೆ ಪ್ರತಿ ವರ್ಷ ಒಂದೊಂದು ಶ್ಲೋಕ, ಒಂದೊಂದು ಅಧ್ಯಾಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹುಡುಗರ ಹತ್ರ ಆ ಅಧ್ಯಾಯವನ್ನು ಕಂಠಪಾಠ ಮಾಡಬೇಕು. ಆಮೇಲೆ ಸ್ಪರ್ಧೆಯಲ್ಲಿ ಕಂಠಪಾಠ ಸ್ಪರ್ಧೆ ಹೇಳಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನು ಕಂಠಪಾಠದ ದೃಷ್ಟಿಯಿಂದ ಇಟ್ಟುಕೊಂಡು ಅವರು 5 ನಿಮಿಷ ಆ ನಿರ್ಣಾಯಕರು ಕೇಳಿದಂಥ ಕಂಠಪಾಠ ಯಾವುದಿದೆಯಾ ಅದನ್ನು ಅವರು ಹೇಳಬೇಕು. ಅದರ ಜೊತೆಗೆ ಆಮೇಲೆ ಏನು ಮಾಡ್ತಾ ಇದ್ದೇವೆ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಯಾವ್ಯಾವ ದೃಷ್ಟಿಯಿಂದ ಪ್ರಾಮುಖ್ಯವಾದದ್ದು, ನೈತಿಕವಾದ ಶಿಕ್ಷಣ ಹೇಗೆ ಕೊಡಬಹುದು ಅನ್ನೋ ದೃಷ್ಟಿಯಿಂದ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಸ್ಪರ್ಧೆಗಳನ್ನು ನಾವು ಏರ್ಪಡಿಸ್ತೇವೆ. ಹೀಗಾಗಿ ಈ ಸ್ಪರ್ಧೆಗಳಲ್ಲಿ ವಿಶೇಷ ರಾಜ್ಯ ಮಟ್ಟದ ತಾಲೂಕಾ ಮಟ್ಟದ ಸ್ಪರ್ಧೆ ನಡೀತದೆ.
ಅದರೊಳಗೆ ಪ್ರಥಮ ದ್ವಿತೀಯ ಬಂದವರು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಹೋಗ್ತಾರೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಪ್ರಥಮ ದ್ವಿತೀಯ ಬಂದವರು ರಾಜ್ಯ ಮಟ್ಟದ ಸ್ಪರ್ಧೆಗೆ ಹೋಗ್ತಾರೆ. ಇದ್ರ ನಡುವೆ ರಸಪ್ರಶ್ನೆಗಳ ಕಾರ್ಯಕ್ರಮಗಳನ್ನು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಟ್ಕೊಂಡಿದೆ. ಕೆಲವೊಂದು ಕಡೆ ಭಗವದ್ಗೀತೆ ವಿಚಾರದಲ್ಲಿ ಅಭಿಪ್ರಾಯ ಹೇಗಿದೆ ಕೇಳಿದ್ರೆ, ಭಗವದ್ಗೀತೆ ಹೇಳುವಂಥದ್ದು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಹೇಳುವಂತ ಭಾವನೆ ಒಂದಷ್ಟು ಜನರಲ್ಲಿ ಅಥವಾ ಒಂದಷ್ಟು ಮನಸ್ಸುಗಳಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಈ ಭಗವದ್ಗೀತೆಗಳು ಅಥವಾ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಅವ್ರಿಗೆ ಮಾತ್ರ ಸಿಗಬೇಕಾ ಅಥವಾ ಹೇಗೆ? ಅಲ್ಲ, ಭಗವದ್ಗೀತೆಯನ್ನ ಎಲ್ಲ ಜನಾಂಗವನ್ನ, ಎಲ್ಲ ಜಾತಿ ಧರ್ಮ ಪಂಥಗಳನ್ನು ಮೀರಿ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಲ್ಲಾಪುರದಲ್ಲಿ ಗೌಳಿ ಸಮುದಾಯದ ನಡುವೆ, ಸಿದ್ಧಿ ಸಮುದಾಯದ ನಡುವೆ, ಕುಣಬಿ ಸಮಾಜದ ನಡುವೆ ಇವತ್ತು ಭಗವದ್ಗೀತೆ ಪಠಣ ನಡೀತಾ ಇದೆ. ನಾವು ಇಲ್ಲಿ ಶಿರ್ಸಿಯಲ್ಲಿ ಕೂಡ ಈ ವರ್ಷ ವಿಶೇಷವಾಗಿ ಆಗಲಿಲ್ಲ, ಗಾಣಿಗ ಸಮುದಾಯದ ನಡುವೆ ಕೂಡ ಭಗವದ್ಗೀತೆಯ ಪಠಣವನ್ನು ಏರ್ಪಡಿಸಿದ್ದೇವೆ. ಅಂದರೆ ಭಗವದ್ಗೀತೆ ಯಾವುದೇ ಒಂದು ಮೇಲ್ವರ್ಗಕ್ಕೋ ಯಾವುದೇ ಒಂದು ಬ್ರಾಹ್ಮಣ ವರ್ಗಕ್ಕೋ ಸೀಮಿತ ಆಗಲಿಲ್ಲ ಹೇಳಿ. ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೇವೆ ಕೇಳಿದ್ರೆ, ಸ್ಪರ್ಧೆಗಳಲ್ಲಿ ಕೂಡ ಸಾಮಾಜಿಕ ಸಾಮರಸ್ಯ, ರಾಷ್ಟ್ರೀಯ ಭಾವೈಕ್ಯ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ಸ್ಪರ್ಧೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಈ ಒಂದು ಅಭಿಯಾನಕ್ಕೆ ಕಳೆದ 17 ವರ್ಷಗಳಿಂದ ಏನು ಅಭಿಯಾನ ನಡೀತಾ ಇದೆ, ಈ ಒಂದು ಅಭಿಯಾನಕ್ಕೆ ಅಥವಾ ಈ ಬಾರಿ ರಾಜ್ಯಾದ್ಯಂತ ಸ್ಪಂದನೆ ಹೇಗಿದೆ? ಅದ್ರ ಜೊತೆಗೆ ಡಿಸೆಂಬರ್ 14 ಏನು ವಿಜಯಪುರದಲ್ಲಿ ಸಮಾರೋಪ ಸಮಾರಂಭ ನಡೀಲಿಕ್ಕೆ, ಅದರ ತಯಾರಿ ಎಲ್ಲ ಹೇಗಿದೆ? ಈಗ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ಕವರ್ ಮಾಡಾಗಿದೆ. ಆಮೇಲೆ ಬಿಜಾಪುರ ಜಿಲ್ಲೆಯಲ್ಲಿ ಈ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಭಗವದ್ಗೀತೆ ಮತ್ತು ಕಾನೂನು, ಭಗವದ್ಗೀತೆ ಮತ್ತು ಆಯುರ್ವೇದ, ಭಗವದ್ಗೀತೆ ಮತ್ತು ಸಾಮಾಜಿಕ ಸಾಮರಸ್ಯ ಇದೆಲ್ಲವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬೇರೆ ಬೇರೆ ಮಠದ ಸ್ವಾಮಿಗಳು, ವಿಶೇಷವಾಗಿ ಲಿಂಗಾಯತ ಮಠ, ವೀರಶೈವ ಮಠದ ಸ್ವಾಮಿಗಳನ್ನು ಕೂಡ ಕರ್ಕೊಂಡು ಬಂದು, ಆಮೇಲೆ ವಿಶೇಷವಾದಂಥ ನಿವೃತ್ತ ಜಡ್ಜಸ್ ಇರ್ಬೋದು, ಈಗಿರುವಂಥ ಜಡ್ಜಸ್ಗಳಿರ್ಬೋದು, ವಕೀಲರಿರ್ಬೋದು, ಇವ್ರನ್ನೆಲ್ಲವನ್ನು ಸೇರಿಸಿ, ಈಗ ಆಯುರ್ವೇದ ಅಂದ್ಕೂಳೆ ಆಯುರ್ವೇದ ಡಾಕ್ಟ್ರನ್ನ ಸೇರಿಸ್ಬೇಕಾಯ್ತು, ಕಾನೂನು ಮತ್ತು ಭಗವದ್ಗೀತೆ ಅಂದ್ಕೂಡಲೇ ಎಲ್ಲ ಜಡ್ಜಸ್ಸು ಮತ್ತು ವಕೀಲರು ಬರಬೇಕಾಯ್ತು. ಆಮೇಲೆ ಸಾಮಾಜಿಕ ಸಾಮರಸ್ಯಕ್ಕೆ ಬೇರೆ ಬೇರೆ ಜಾತಿ ಧರ್ಮಗಳ ಮುಖಂಡರು ಬರಬೇಕಾಯ್ತು. ಅದರ ಜೊತೆಗೆ ಮಾನಸಿಕ ಒಂದು ವ್ಯವಸ್ಥೆ ಮತ್ತು ಭಗವದ್ಗೀತೆ ಇದರ ಹಿನ್ನೆಲೆಯಲ್ಲಿ ನಿಮಾಂಸದ ಡಾಕ್ಟರ್ ಬರಬೇಕಾಯ್ತು. ಇವರೆಲ್ಲವನ್ನು ಸೇರಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಸ್ಪಂದನೆ ಬರ್ತಾ ಇದೆ. ಈಗ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾವು 600 ಪಠಣ ಕೇಂದ್ರಗಳಿದ್ದಾವೆ. ಅಂದರೆ ಅಷ್ಟು ವ್ಯಾಪಕವಾಗಿ ನಮ್ಮ ಭಗವದ್ಗೀತೆ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಅಂದಾಜು ಬಿಜಾಪುರದಲ್ಲಿ ನಿನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಪ್ರಮುಖರು ಹೇಳಿದ ಲೆಕ್ಕದಲ್ಲಿ ಒಂದು 20,000 ಜನ ಆ ಗೋಷ್ಠಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಮಹಾ ಸಮರ್ಪಣೆ ಅಂತ ಹೇಳ್ತೇವೆ, ಅದು ಸೇರ್ಬೋದು ಒಳ್ಳೆ ಅಂದಾಜು ಮಾಡಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ಪ್ರತಿ ವರ್ಷ ಎಷ್ಟು ಜನ ಕಾರ್ಯಕರ್ತರಾಗಿ ಎಷ್ಟು ಜನ ಭಾಗವಹಿಸ್ತಾರೆ? ಅದು ಅಂದ್ರೆ ಏನು ಸಂಘಟನೆ ದೃಷ್ಟಿಯಿಂದ, ಜೊತೆಗೆ ಎಷ್ಟು ಇಲ್ಲಿ ಕಳೆದ 17 ವರ್ಷಗಳಲ್ಲಿ ಎಷ್ಟು ಜನರನ್ನ ಭಗವದ್ಗೀತೆ ತಲುಪಿದೆ? ಈಗ ನಿಮ್ಗೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ, ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ, ಮತ್ತು ಪ್ರತಿ ವರ್ಷ ಸಮಿತಿಗಳಿಗೆ ಹೊಸಬರನ್ನು ಸೇರಿಸ್ತೇವೆ, ಜಿಲ್ಲಾ ಮಟ್ಟದ ಸಮಿತಿಗಳಿಗೂ ಹೊಸಬರನ್ನು ಸೇರಿಸ್ತೇವೆ. ಯಾರು ಆ್ಯಕ್ಟಿವ್ ಆಗಿ ಕಾರ್ಯವನ್ನು ಮಾಡ್ತಾರೋ ಅವರನ್ನೆಲ್ಲ ಸೇರಿಸಿ ಅವರು ಸಮಾಜದ ವಿವಿಧ ಸ್ತರದ ಜನರನ್ನು ಅದರೊಳಗೆ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಹೀಗಾಗಿ ಇಡೀ ರಾಜ್ಯಕ್ಕೆ ನನ್ನ ದೃಷ್ಟಿಯಲ್ಲಿ ಭಗವದ್ಗೀತೆ ಅಭಿಯಾನ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ, ಅದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗ ನಿಮಗೆ ಹೇಳಬೇಕು ಅಂದರೆ, ನಾಳೆ 14ನೇ ತಾರೀಕಿಗೆ 3,000 ಮಠದ ಜಗತ್ತುಗಳು ಬರ್ತಾ ಇದ್ದಾರೆ. ಅಂದರೆ ಎಲ್ಲ ಮಠದ ಸ್ವಾಮಿಗಳು ಅವರು ಇವರೆಲ್ಲ ಬರ್ತಾ ಇದ್ದಾರೆ. ಆಮೇಲೆ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಇದರ ಪರಿಣಾಮ ಏನಾಗಿರ್ಬೋದು, ತಲುಪಿರ್ಬೋದು ಒಳ್ಳೆ. ನಾನು ನಿಮಗೆ ಒಂದು ಉದಾಹರಣೆಯನ್ನು, ಕುಮಟಾ ಒಂದು ಉದಾಹರಣೆ ಮತ್ತು ಹೊನ್ನಾವರದ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕುಮಟಾದಲ್ಲಿ
ಇದ್ರಿಗೆ ಯಾವುದು ಸರಸ್ವತಿ ಮೀಡಿಯಾ ಏನು ಸ್ಕೂಲ್ ಇದೆ, ಕೊಂಕಣ ಎಜುಕೇಷನ್ ಸೊಸೈಟಿದು, ಪ್ರತಿನಿತ್ಯ ಭಗವದ್ಗೀತೆಯನ್ನು ಹೇಳ್ತಾರೆ ವಿದ್ಯಾರ್ಥಿಗಳು. ಅವ್ರು ಹೇಳ್ತಾ ಇದ್ದಾರೆ, ಭಗವದ್ಗೀತೆಯ ಪಠಣವನ್ನು ಪ್ರಾರಂಭ ಮಾಡಿದಾಗಿಂದ ನಮ್ಮಲ್ಲಿ 70% ರಿಸಲ್ಟ್ ಇದೆ ಅಂತಾರೆ. ಹೊನ್ನಾವರದಲ್ಲಿ ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನವರು ನನ್ನ ಹತ್ರ ಹೇಳಿದ್ದೇನು ಕೇಳಿದ್ರೆ, ನಾವು ಎಲ್ಲ ಜಾತಿ ಧರ್ಮ ಪಂಥಗಳವ್ರ ಹತ್ರ ನಾವು ಬೆಳಗ್ಗೆ ಭಗವದ್ಗೀತೆಯನ್ನು ನಡೆಸ್ತೇವೆ, ನಮ್ಮದು ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ. ಕೊಂಕಣ ಎಜುಕೇಷನ್ ಸೊಸೈಟಿಯಲ್ಲಂತೂ ಅನೇಕ ವರ್ಷಗಳಿಂದ ಭಗವದ್ಗೀತೆ ಹೇಳಿದಾಗ SSLC ಒಳಗೆ 100ಕ್ಕೆ 100% ರಿಸಲ್ಟ್. ಅಂದರೆ ಮಕ್ಕಳ ಮೇಲೆ ವಿಶೇಷವಾಗಿ ಇದರ ಪರಿಣಾಮ ಮಾಡಿದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ ನಮ್ಮ ಇದೇನಿದೆ ಕೇಳಿದ್ರೆ, ಭಗವದ್ಗೀತೆ ನಿಜವಾದ ಪರಿಣಾಮವನ್ನು ಮಾಡ್ತಾ ಇದೆ ಅನ್ನೋದು ಇವತ್ತು ನಿಮ್ಗೆ ವಿಶೇಷ ಆಗ್ಬೋದು. ನಿನ್ನೆ ಬಳ್ಳಾರಿಯಲ್ಲಿ ತೊರನುಳ್ಳಿ ಶ್ರೀಗಳು ಹೋಗಿ ಬಳ್ಳಾರಿ ಜೈಲಿನಲ್ಲಿ ಕಾರ್ಯಕ್ರಮ ಮಾಡಿದ್ರು. ಕಾರವಾರದಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂಥ ಮುರಳೀಧರ್ ಪ್ರಭು ಅವರು ಕಾರವಾರ ಜೈಲಿನಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದ್ರು. ಅಂದರೆ ಕಳೆದ ವರ್ಷ ನಾವು ಶಿರ್ಸಿ ಜೈಲಿನಲ್ಲಿ ಮಾಡಿದ್ವಿ. ಅಂದರೆ ಕೈದಿಗಳ ನಡುವೆ ಕೂಡ ಈ ಭಗವದ್ಗೀತೆಯನ್ನು ಹೇಳಿಸಿ ಅವರ ಮನಪರಿವರ್ತನೆಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಈ ಮಹಾಭಾರತ ಅಥವಾ ಭಗವದ್ಗೀತೆ ಹೆಸರಿನಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯನ್ನು ಕಳಿಸೋದ್ರ ಮೂಲಕ ಅಥವಾ ಪ್ರತಿದಿನ ಹೇಳ್ಕೊಡೋದ್ರ ಮೂಲಕ ನೀವು ಕೇಸರೀಕರಣ ಮಾಡ್ಲಿಕ್ಕೆ ಹೊರಟಿದ್ದೀರಿ ಹೇಳುವಂತ ಒಂದು ಆಪಾದನೆಗಳು ಆರಂಭದಲ್ಲಿ ಕೇಳಿ ಬಂದಿತ್ತು. ನಿಮ್ಮ ಅದಕ್ಕೊಂದು ನಿಮ್ದು ಅಭಿಪ್ರಾಯ? ನೀವು ಹೇಳಿದ್ದು ಸತ್ಯ ಇದೆ. ಯಾಕೆ ಕೇಳಿದ್ರೆ, ಶಾಲಾ ಶಿಕ್ಷಣದಲ್ಲಿ ನನ್ನ ದೃಷ್ಟಿಕೋನದಿಂದ, ನಾನು ಒಬ್ಬ ಅಧ್ಯಾಪಕ ಆಗಿ ನಿವೃತ್ತನಾದ್ದರಿಂದ ನಾವು ಸುಮಾರು ಒಂದು 800 ವರ್ಷಗಳ ಇತಿಹಾಸವನ್ನು ಕಲಿಸ್ತೇವೆ ವಿದ್ಯಾರ್ಥಿಗಳಿಗೆ. ಮೊಘಲರ ಕಾಲ, ಬ್ರಿಟಿಷರ ಕಾಲ, ಈ ರೀತಿಯಾಗಿ. ಅದಕ್ಕೂ ಹಿಂದೆ ನಮ್ಮ ದೇಶದ ಇತಿಹಾಸ ಇದೆ ಅನ್ನೋದನ್ನು ನಾವು ಮಕ್ಕಳಿಗೆ ಕಲಿಸೋದಿಲ್ಲ. ಹೀಗಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ಇಲ್ಲ, ನಮ್ಮ ಪರಂಪರೆಯ ಬಗ್ಗೆ ಪರಿಚಯ ಇಲ್ಲ. ಅನೇಕ ಜನ ವಿದ್ಯಾರ್ಥಿಗಳಿಗೆ ರಾಮಾಯಣ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಬಗ್ಗೂ ಪರಿಚಯ ಇಲ್ಲ, ಭಗವದ್ಗೀತೆಯ ಬಗ್ಗೂ ಪರಿಚಯ ಇಲ್ಲ. ಹೀಗಾಗಿ ವಿಶೇಷವಾಗಿ ನಮಗೆ ಸ್ಪಂದನೆ ಕೊಡ್ತಾ ಇದ್ದವರು ಪ್ರೈವೇಟ್ ಸ್ಕೂಲ್ನವರು. ಸರ್ಕಾರಿ ಸ್ಕೂಲ್ನಲ್ಲಿ ನಮಗಷ್ಟು ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಸಿಗದೇ ಇದ್ದರೂ ಸ್ಥಳೀಯವಾಗಿ ಇದ್ದಂಥ ಶಿಕ್ಷಕರು, BOಗಳಾಗಿರ್ಬೋದು ಅವರಿಗೆ ಭಗವದ್ಗೀತೆಯಲ್ಲಿ ಆಸಕ್ತಿ ಇದ್ದದ್ರಿಂದ ಅವರು ನಮಗೆ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯ ಒಳಗೆ ಕೇಸರೀಕರಣ ಹೇಳಿ ಇದನ್ನು ಯಾರೂ ಇದು ಮಾಡ್ತಾ ಇಲ್ಲ. ಆದರೆ ಏನೋ ಕೇಂದ್ರ ಸರ್ಕಾರ ಯಾವುದೋ ಕಾಲದಲ್ಲಿ ಒಂದು ರೂಲ್ಸ್ ಮಾಡಿತ್ತಂತೆ, 30ನೇ ವಿಧಿ ಅಂತೇಳಿ ಏನೋ ಹೇಳ್ತಾರೆ, ನಮ್ಮ ಹಿಂದೂ ಧರ್ಮದ ಯಾವುದೇ ಪಠಣವನ್ನು ಮಾಡಬಾರ್ದು ಹೇಳಿ. ಆದರೆ ಅದಕ್ಕೆ ವಿಶೇಷವಾದಂಥ ಸ್ಪಂದನ ಸಿಗ್ತಾ ಇಲ್ಲ. ಇದರಿಂದ ನಮ್ಮ ಕಾರ್ಯಕ್ರಮವನ್ನು ನಾವು ಚೆನ್ನಾಗೇ ರೂಪಿಸ್ತಾ ಇದ್ದೇವೆ. ಭಾಳಷ್ಟು ಸ್ಕೂಲ್ಗಳನ್ನು ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ. ನಿಮಗೆ ಹೇಳಿದ್ರೆ ಆಶ್ಚರ್ಯವಾಗುವುದು, ಹಳಿಯಾಳ ಏನೋ ಒಂದು ಉದಾಹರಣೆಯನ್ನು ಕೊಟ್ಟರು. ಅಲ್ಲಿ ಇರುವಂಥ BO ಒಬ್ಬ ಮುಸ್ಲಿಮು, ಆ ಮುಸ್ಲಿಮು ನೇರವಾಗಿ ಇದರೊಳಗೆ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನಂತೆ. ಹಿಂದೊಮ್ಮೆ ಕೋಲಾರದಲ್ಲಿ ಭಗವದ್ಗೀತೆ ಅಭಿಯಾನ ನಡಿಬೇಕಾದ್ರೆ ಸಣ್ಣ ಗಲಾಟೆ ಆಯಿತು ಅಂತ, ವಿರೋಧ ವ್ಯಕ್ತವಾಯಿತು. ಗುರುಗಳ ಮೇಲೆ ಕೇಸನ್ನು ಹಾಕಿದ್ರು. ಆದರೆ ಯಾವ ಸ್ಕೂಲ್ನಲ್ಲಿ ಕಾರ್ಯಕ್ರಮ ಆಯಿತೋ ಅಲ್ಲಿ ಇದ್ದಂಥ ಮುಸ್ಲಿಂ ಹೆಡ್ ಮಿಸ್ಟ್ರೆಸ್ಸು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಳು. ಅವಳೇ ಗುರುಗಳನ್ನು ಸ್ವಾಗತ ಮಾಡಿದ್ಲು. ಹೀಗಾಗಿ ಅದು ಕೇಸರೀಕರಣ ಅನ್ನೋದು ಸುಮ್ಮನೆ ನಮ್ಮಲ್ಲಿ ಕೆಲವರು ಎಲ್ಲದಕ್ಕೂ ಕೇಸರೀಕರಣ ಅಂತಾರೆ, ಅದು ಕೇಸರೀಕರಣ. ಈ ಕೊನೆಯದಾಗಿ ಈ ಒಂದು ಭಗವದ್ಗೀತಾ ಅಭಿಯಾನ ಕಳೆದ 17 ವರ್ಷಗಳಿಂದ ನಡೀತಾ ಇದೆ. ಒಟ್ಟಾರೆಯಾಗಿ ಸಮಾಜಕ್ಕೆ ನೀವೇನ್ ಹೇಳಿಕ್ ಬಯಸ್ತೀರಿ? ನಾನು ಹೇಳೋದು, ಪ್ರತಿ ಮನೆಯಲ್ಲಿ ಗೀತೆಯ ಪಠಣ ಆಗಬೇಕು ಮತ್ತು ಗೀತಾ ಜಯಂತಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಅದೊಂದು ಗೀತಾ ಜಯಂತಿ ಆಗಬೇಕು. ಆಮೇಲೆ ನಿಮಗೆ ಮೊನ್ನೆ ಗೊತ್ತಿರ್ಬೋದು, ಯಾರೋ ಒಬ್ಬರು ಗುಜರಾತ್ ಹೈಕೋರ್ಟ್ನಲ್ಲಿ ಭಗವದ್ಗೀತೆಯನ್ನು ಬೋಧಿಸಬಾರದು ಅಂತ ಅಪೀಲ್ ಹಾಕಿದಾಗ ಹೈಕೋರ್ಟ್ ಒಂದು ನಿರ್ಣಯ ಕೊಡ್ತಂತೆ. ಏನು ಕೇಳಿದ್ರೆ, ಇದು ಯಾವುದೇ ಧರ್ಮ ಜಾತಿ ಪಂಥಕ್ಕೆ ಸೇರಿದ್ದಲ್ಲ, ಇಲ್ಲಿ ನೈತಿಕ ಶಿಕ್ಷಣ ಇದೆ, ನೈತಿಕ ಶಿಕ್ಷಣ ಇದ್ದದ್ರಿಂದ ಇದನ್ನು ಬೋಧಿಸಬಹುದು ಅಂದ್ರಂತೆ. ಹೀಗಾಗಿ ಅಲ್ಲಿ ಗೀತೆಯೆಲ್ಲರೂ ನೀವು ನೋಡಿರ್ಬೋದು, ಕೃಷ್ಣ ಆ ಜಾತಿ ಈ ಜಾತಿ ಅಂತೇಳಿ ವಿಂಗಡಿಸಲೇ ಇಲ್ಲ, ಎಲ್ಲರಿಗೂ ಅವನು ಭಗವದ್ಗೀತೆಯನ್ನು ಬೋಧನೆ ಮಾಡ್ದ. ಆ ರೀತಿಯಾಗಿ
ಭಗವದ್ಗೀತೆ ನಡೀತಾ ಇದೆ ಮತ್ತು ನಾವು ಅದರಲ್ಲಿ ಯಶಸ್ಸನ್ನಂತೂ ಕಾಣ್ತಾ ಇದ್ದೇವೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಪ್ರೊಫೆಸರ್ ಕೆ.ವಿ. ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ವಿಶ್ವಂಬರ ಟಿ ವಿಯನ್ನು ವಾಟ್ಸಪ್ನಲ್ಲಿ ಬರ್ತಾ ಇದೆ, ಅದರೊಳಗೆ ನಿಮ್ಮದು ವಿಶ್ವಂಬರ ಟಿ ವಿಯ ಬಗ್ಗೆ ಬರ್ತಾ ಇದೆ ಮತ್ತು ಅದರೊಳಗಿರುವಂಥ ಇಂಟರ್ವ್ಯೂವನ್ನು ನಾನು ನೋಡ್ತಾ ಇದ್ದೇನೆ. ನಿನ್ನೆ ಮೊನ್ನೆ ಬ್ರಹ್ಮಕುಮಾರಿ ಅವ್ರದ್ದು ಮಾಡಿದ್ರಿ, ಲೋಕೇಶ್ ಹೆಗಡೆ ಅವ್ರದ್ದು ಮಾಡಿದ್ರಿ, ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಂದರೆ ಒಂದು ದೃಷ್ಟಿಯಿಂದ ಜನರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಒಂದು ಕಾರ್ಯಕ್ರಮ ನಿಮ್ಮಿಂದ ಆಗ್ತಾ ಇದೆ. ಸಾದಾ ಇಂಟರ್ವ್ಯೂ ಇದಲ್ಲ. ಹೀಗಾಗಿ ಒಂದು ವಿಷಯವನ್ನು ಜನತೆಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನನಗೆ ಅದನ್ನು ನೋಡಿ ಬಹಳ ಖುಷಿಯಾಗಿದೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.